ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಡಗೇರೆ ಪಟ್ಟಣದಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಹೆಚ್ಚಾಗಿ ತಾಲೂಕು ಪಂಚಾಯಿತಿ ಇಒ ಪಿಡಿಒ ಸೇರಿ ಇನ್ನಿತರ ಅಧಿಕಾರಿಗಳು ಮತ್ತು ಶಾಸಕರು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಎಂದು ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ರೆಡ್ಡಿ ಮಠದ ತಾಲೂಕು ಅಧ್ಯಕ್ಷ ವಿದ್ಯಾಧರ್ ಚಾಕ ಆರೋಪಿಸಿದ್ದಾರೆ. ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಪಟ್ಟಣದ ವಾರ್ಡ್ 1 ಮತ್ತು 3ರಲ್ಲಿ ಹಾಗೂ ಇನ್ನಿತರ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ. ನಮ್ಮ ರೈತ ಸಂಘದ ವತಿಯಿಂದ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದ ಪ್ರಯೋಜನವಾಗಿಲ್ಲ. ಕುಡಿಯುವ ನೀರಿಗಾಗಿ ಸರ್ಕಾರದಿಂದ ಕೋಟಿ ಗಟ್ಟಲೆ ಹಣ ಬಿಡುಗಡೆಯಾದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ದಿನನಿತ್ಯ ಯುವಕರು, ವೃದ್ಧರು, ಮಕ್ಕಳು ಪಟ್ಟಣದ ಸ್ವಾಮಿ ವಿವೇಕಾನಂದ ಶಾಲೆಯ ಹತ್ತಿರವಿರುವಂತಹ ಮತ್ತು ಮುಸ್ಲಿಂ ಸಮಾಜದ ಸ್ಮಶಾನದಲ್ಲಿ ಇರುವ ಬೋರ್ವೆಲ್ಗಳ ನೀರೇ ಆಸರಿಯಾಗಿದೆ. ಹಗಲು ರಾತ್ರಿ ಎನ್ನದೆ ಸೈಕಲ್ ಗಾಡಿಗಳ ಮೇಲೆ ನೀರು ತರುವುದೇ ದಿನನಿತ್ಯದ ಒಂದು ಕಾಯಕವಾಗಿದೆ. ಅಧಿಕಾರಿಗಳು ಮಾತ್ರ ಇದೆಲ್ಲವನ್ನ ಕಂಡು ಕಾಣದಂತೆ ವರ್ತನೆ ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಪಟ್ಟಣ ಸೇರಿ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ಆದರೆ ಅವರ ಮಾತಿಗೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಇಲ್ಲಿನ ಅಧಿಕಾರಿಗಳು, ಪಟ್ಟಣದ ಜನತೆಯು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಪಿಡಿಒ ಮಾತ್ರ ಇದಕ್ಕೂ ನನಗೂ ಸಂಬಂಧವಿಲ್ಲ ಎಂಬಂತೆ ವರ್ತಿಸಾದ್ರ ಜೊತೆಗೆ ಯಾವಾಗಲೂ ಮೊಬೈಲ್ ಬಂದ್ ಇಡ್ತಾರೆ ಎಂದು ರೈತ ಸಂಘದ ಪದಾಧಿಕಾರಿಗಳು ದೂರಿದ್ದಾರೆ. ಶಾಸಕರು, ಅಧಿಕಾರಿಗಳು ಈ ಕುರಿತು ಗಮನ ಹರಿಸಿ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಮುಳ್ಳು ಬೇಲಿ ಬಡಿದು ರೈತ ಸಂಘದ ವತಿಯಿಂದ ಉಗ್ರ ಹೋರಾಟ ಮಾಡುವುದಾಗಿ ತಾಲೂಕು ಗೌರವಾಧ್ಯಕ್ಷ ಶರಣು ಜಡಿ, ಸತೀಶ ಪೂಜಾರಿ, ಮಲ್ಲು ನಾಟೇಕರ್, ಹಳ್ಳೆಪ್ಪ ತೇಜೇರ, ವೆಂಕಟೇಶ್ ಇಟಗಿ, ವೀರಪ್ಪ ಜಡಿ, ನಿಂಗುಕೂರ್ಕಳಿ, ದರ್ಶನ್ ಗುತ್ತೇದಾರ ಹಾಗೂ ಮತ್ತಿತರರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಡಗೇರೆ ತಾಲೂಕಾಗಿ ಭಾಳ ವರ್ಷ ಆದರೂ ಕೂಡ ನೀರಿನ ಸಮಸ್ಯೆ ಭಾಳ ಕಾಡ್ತಾ ಇದೆ. ಈಗ ಸ್ವಾಮಿ ವಿವೇಕಾನಂದ ಸ್ಕೂಲು ಒಂದು ಬೋರ್ವೆಲ್ ಆಯಿತು, ಮತ್ತು ಸ್ಮಶಾನದಲ್ಲಿ ವಡಗೇರಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಸ್ಮಶಾನ ಒಂದು ಬೋರಿಂಗ್ ಇದೆ. ಇವೆರಡು ನಮಗೆ ಭಾಳ ಆಸರಾಗಿದ್ದು ವಡಗೇರೆ ಕವರ್ ಮಾಡ್ತಾ ಇದ್ದೀವಿ. 2 ಬೋರಿಂಗು ನಾವು PDO ಸಾಹೇಬರಾಯಿತು, ES ಸಾಹೇಬರದಲ್ಲಿ ಭಾಳಷ್ಟು ಮನವಿ ಪತ್ರ ಹೇಳಿದ್ರು ಕೂಡ ಮನವಿ ಪತ್ರ ಕೂಡ ಕೊಟ್ಟರು ಕೂಡ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಈ ಕೂಡಲೇ ಅವರು PDO ಆಯಿತು, ES ಸಾಹೇಬ್ ಆಯಿತು ಮತ್ತು ಅಧಿಕಾರಿಗಳು ಈ ಕೂಡಲೇ ಬಗೆಹರಿಸದಿದ್ದರೆ ಪಂಚಾಯತಿ ಬೀಗ ಹಾಕಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಈಗ ಊರಾಗ ಎಲ್ಲಿ ಸುತ್ತ ಕುಡಿಯೋ ನೀರು ಎಲ್ಲಿಲ್ಲ. ಈ ಕುಡಿಯೋ ನೀರು ಎಲ್ಲಿ ಒಟ್ಟು ವಡಗೇರೆ ತಾಲೂಕೆ ಬಂತು, ಎಲ್ಲಿ ಸುತ್ತ ಕುಡಿಯೋಕೆ ನೀರಿನಿಲ್ಲ, ನಳಾಂತರ ಬರಂಗಿಲ್ಲ. 2 ಬೋರ್ವೆಲ್ ಭಾಳ ಆಸರಾಗಿದ್ದು ನಮಗೆ ಒಂದು ಅನುಕೂಲ ಆಗಿದೆ. ಎಷ್ಟು ವರ್ಷಗಳಿಂದ ಸಮಸ್ಯೆ ಅದು? ಭಾಳ ಸುಮಾರು ಒಂದು 15-20 ವರ್ಷಗಳಾಯ್ತು. ಈಗ ಒಟ್ಟು ಕೇಳೇಬೇಡ. ಈ ಮನವಿ ಪತ್ರ ಕೊಟ್ಟಿದ್ದೀವಿ, ಅವ್ರು ಒಟ್ಟು ಕೇರ್ಲೆಸ್ ಮಾಡಕತ್ತಾರ. ಫೋನ್ ಹಚ್ಚಿದ್ರೆ ಎತ್ತಾ ಇಲ್ಲ, ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಈ ಕೂಡಲೇ ಅಧಿಕಾರಿಗಳು ಬಂದು ಒಂದು ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ. ಇಲಾಖೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.